ಬಂಗು ಪಿಗ್ಮೆಂಟೇಷನ್ನು, ಕಪ್ಪು ಕಲೆಗಳು, ಅನ್ಇವನ್ ಸ್ಕಿನ್ ಟೋನ್ಗೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾವು ಲಾಸ್ಟ್ ವೀಡಿಯೋದಲ್ಲಿ ಏನೆಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನ ಲಾಸ್ಟ್ ವೀಡಿಯೋದಲ್ಲಿ ನಾವು ನೋಡಿದ್ವಿ, ತಿಳ್ಕೊಂಡ್ವಿ. ಸೊ ಇವಾಗ ಪಿಗ್ಮೆಂಟೇಷನ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಕೆಲವೊಂದು ಹೋಮ್ ರೆಮಿಡಿ ಮಾಡಿಕೊಂಡು ಅದನ್ನು ಕಡಿಮೆ ಮಾಡ್ಕೋಬೋದು. ಆದರೆ ಬಂಗ್ಗೆ ನೀವು ತುಂಬ ಡೆಡಿಕೇಟೆಡ್ ಆಗಿ ನೀವು ಒಂದು ರೆಜಿಮ್ನ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರೆ ಅದನ್ನು ತುಂಬ ಡೆಡಿಕೇಟೆಡ್ ಆಗಿ ಕನ್ಸಿಸ್ಟೆಂಟಾಗಿ ಮಾಡಬೇಕು. ಸೊ ನಾನಿವತ್ತು ನಿಮ್ಮ ಬಂಗ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಅದಕ್ಕೋಸ್ಕರ ಕೆಲವೊಂದು ಅಭ್ಯಾಸಗಳನ್ನ ಹೇಳ್ತೀನಿ, ಕೆಲವೊಂದು ಮನೆಮದ್ದುಗಳನ್ನ ಹೇಳ್ತೀನಿ. ಅದನ್ನು ನೀವು ದಿನ ಬಿಡದೆ ನೀವು ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮಗೆ ಒಂದು 21 ದಿನದಲ್ಲಿ ನಿಮ್ಮ ಬಂಗ್ನಲ್ಲಾಗಿರ್ಬೋದು, ಪಿಗ್ಮೆಂಟೇಷನಲ್ಲಾಗಿರ್ಬೋದು, ನಿಮ್ಮ ಮುಖದಲ್ಲಿರುವಂಥ ಅನ್ಇವನ್ ಸ್ಕಿನ್ ಟೋನಲ್ಲಾಗಿರ್ಬೋದು ಒಂದು ಬದಲಾವಣೆ ಖಂಡಿತವಾಗ್ಲೂ ಕಾಣಿಸುತ್ತೆ. ಸೊ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನನ್ನ ಚಾನಲ್ ಸಿಂಪಲ್ ಆಗೋ ಟಿಪ್ಗೆ ಸ್ವಾಗತ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಆರಾಮಾಗಿರಿ. ಕೆಲವೊಂದು ಸಿಂಪಲ್ ಆಗಿರೋ ಮನೆಮದ್ದುಗಳನ್ನ ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನು ನೀವು ಬಿಡದೆ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಈ ಥರದ್ದು ಏನೇನು ಸಮಸ್ಯೆಗಳು ಹೇಳಿದ್ನೋ ಅದೆಲ್ಲ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಆ ಮನೆಮದ್ದುಗಳು ಏನೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಲೇಬೇಡಿ. ಜೊತೆಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳನ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಈಗ ನಾನು ಹೇಳೋವಂಥ ಹೋಮ್ ರೆಮಿಡೀಸ್ನ ಮಾಡ್ಕೊಳ್ಳೋದಕ್ಕೆ ನಿಮಗೆ ದಿನದಲ್ಲಿ ಒಂದು ಅರ್ಧ ಗಂಟೆ ಬೇಕಾಗ್ತದೆ. ಸೊ ಒಂದು ಫ್ರೀ ಆಗಿದ್ದು ರಾತ್ರಿ ಹೊತ್ತು ಇದನ್ನು ಮಾಡಿ, ಅಥವಾ ನಿಮಗೆ ನಾನು ಫ್ರೀ ಇಲ್ಲ, ಅಷ್ಟೊಂದು ನನಗೆ ಆಗೋದೇ ಇಲ್ಲ ಅಂತ ಅಂದರೆ ಕೆಲವೊಂದು ಅದಕ್ಕೆ ಅಂತಲೇ ಕ್ರೀಮ್ಗಳು ಸಿಗುತ್ತೆ, ಅದನ್ನು ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಒಂದು ಸಮಯ ಕಳಿಬೇಕು, ಇಲ್ಲ ದುಡ್ಡು ಕಳಿಬೇಕು, ಎರಡರಲ್ಲಿ ಒಂದನ್ನು ಚೂಸ್ ಮಾಡಿಕೊಂಡು ನೀವು ಅದು ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಮ ಪಿಗ್ಮೆಂಟೇಷನ್ ಆಗಲಿ, ಬಂಗ್ ಆಗಲಿ, ಅನ್ಇವನ್ ಸ್ಕಿನ್ ಟೋನು, ಕಪ್ಪು ಕಲೆಗಳು ಯಾವತ್ತೂ ಹೋಗೋದಿಲ್ಲ. ಅದು ನಿಮ್ಮ ಜೊತೆನೇ ಇರುತ್ತೆ, ನಿಮ್ಮ ಜೊತೆನೇ ಬರುತ್ತೆ. ಓಕೆನಾ? ಸೊ ಮೊದಲನೇದಾಗಿ ಎಲ್ಲರ ಮನೆಗೂ ಹಾಲು ತಂದೇ ತರ್ತಾರೆ. ಸೊ ಏನು ಮಾಡಿ, ಒಂದು ಸ್ವಲ್ಪ ಹಾಲು ಕಾಯಿಸೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಾಲನ್ನ ಎತ್ತಿಟ್ಕೊಳ್ಳಿ. ಒಂದು ಅರ್ಧ ಕಪ್ ಆಗೋಷ್ಟು, ಒಂದು 10 ಸ್ಪೂನ್ ಆಗೋಷ್ಟನ್ನ ಸೈಡ್ಗೆ ಎತ್ತಿಟ್ಕೊಳ್ಳಿ. ಅದನ್ನು ಕಾಯಿಸೋದಕ್ಕಿಂತ ಮುಂಚೆ ಎತ್ತಿಟ್ಕೊಳ್ಳಿ. ಯಾವಾಗಲೂ ಹೇಳ್ತೀನಿ, ಹಾಲಿಗಿಂತ ಬೆಸ್ಟ್ ಕ್ಲೆನ್ಸರ್ ಇನ್ನೊಂದಿಲ್ಲ ಅಂತ. ಹಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ, ನಿಮ್ಮ ಮುಖನ ಒಂದು ಎಕ್ಸ್ಫೋಲಿಯೇಟ್ ಮಾಡೋದಕ್ಕೆ ಅದು ಸಹಾಯ ಮಾಡ್ತದೆ. ಸೊ ನೀವು ಹಾಲಲ್ಲಿ ನಿಮ್ಮ ಮುಖನ ವೈಪ್ ಮಾಡಬೇಕು. ಯಾವಾಗ ನೀವು ಮಲಗೋದಕ್ಕಿಂತ ಮುಂಚೆ ಮುಖ ತೊಳಿತೀರಲ್ಲ, ತೊಳೆದಾದ್ಮೇಲೆ ಒಂದು ಹತ್ತಿ ತೊಗೊಂಡು ಹಾಲಲ್ಲಿ ಎತ್ತಿ ಹಾಲನ್ನು ಚೆನ್ನಾಗಿ ಹಿಂಡಿಬಿಟ್ಟು ನಿಮ್ಮ ಮುಖನ ಅದರಲ್ಲಿ ಒರೆಸಿ ಒಂದು ಸ್ವಲ್ಪ ಹೊತ್ತು ಅದು ಡ್ರೈ ಆಗೋಕ್ಕೆ ಬಿಟ್ಟು ಮತ್ತೆ ಇನ್ನೊಂದು ಸಲ ಹಾಲಲ್ಲಿ ಹತ್ತಿನ ಎದ್ದಿ ಮತ್ತೆ ಮುಖನ ಒರೆಸ್ಕೊಳ್ಳಿ. ಆಯಿತಾ? ಅಲ್ಲಿಗೆ ನಿಮ್ಮ ಮುಖದಲ್ಲಿರುವಂಥ ಎಲ್ಲ ಕೊಳೆಗಳೆಲ್ಲ ಹೋಗುತ್ತೆ. ಅಂದರೆ ಒಂದು ಸಲ ಮುಖ ತೊಳೆದಾಗಲೇ ಕ್ಲೆನ್ಸಿಂಗ್ ಆಗಿರುತ್ತೆ. ನೀವು ಹಾಲಲ್ಲಿ ಮುಖ ಒರೆಸಿದ ತಕ್ಷಣ ಡಬಲ್ ಕ್ಲೆನ್ಸಿಂಗ್ ಲೆಕ್ಕದಲ್ಲಿ ಅದಾಗುತ್ತೆ. ಅದಾದಮೇಲೆ ಮೈಸೂರು ಬೇಳೆ ಅಂತ ಬರುತ್ತೆ, ಅಥವಾ ಕೆಂಪು ಬೇಳೆ ಸಿಗುತ್ತಲ್ಲ, ಅದನ್ನು ನೀವು ದಿನ ನೆನೆಸಿಟ್ಟು ಅದನ್ನು ಮಿಕ್ಸಿ ಮಾಡ್ಕೊಳ್ಳೋದ್ರ ಬದಲು ಒಂದು ಸಲ ಒಂದು 100 ಗ್ರಾಮ್ ಆಗೋಷ್ಟನ್ನು ಮಿಕ್ಸಿ ಮಾಡಿ ಒಂದು ಬಾಕ್ಸಿಗೆ ಇಟ್ಕೊಂಬಿಡಿ. ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿಕೊಂಡು ದಿನ ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಇನ್ನೇನು ಅದನ್ನ ಹಚ್ಕೋತೀರಾ ಅನ್ನೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ 1 ಸ್ಪೂನಷ್ಟು ಹಾಕಿಬಿಟ್ಟು ಅದಕ್ಕೆ ನೀವು ಅದೇ ಹಾಲು ಎತ್ತಿಟ್ಕೊಂಡಿರ್ತೀರಲ್ಲ, ಆ ಹಾಲನ್ನ ಹಾಕಿಬಿಟ್ಟು ಸೈಡಲ್ಲಿ ಇಟ್ಬಿಡಿ. ಅದು ನೆಂದುಬಿಟ್ಟು ಚೆನ್ನಾಗಿ ಪೇಸ್ಟ್ ಥರ ಆಗಿರುತ್ತೆ. ನೀವು ಹಾಲಲ್ಲಿ ನಿಮ್ಮ ಮುಖ ಒರೆಸ್ಕೊಂಡಾದ್ಮೇಲೆ ಈ ಪೇಸ್ಟನ್ನು ನಿಮ್ಮ ಮುಖಕ್ಕೆ ಹಾಕಿ ಬರ ಅಂತ ತಿಕ್ಕದೆ ಜೆಂಟಲಾಗಿ ತುಂಬ ನಿಧಾನವಾಗಿ ಮಸಾಜ್ ಮಾಡಿಬಿಟ್ಟು ಒಂದು 10 ನಿಮಿಷ ನಿಮ್ಮ ಮುಖದ ಮೇಲಿರೋದಕ್ಕೆ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ಸ್ವಲ್ಪ ನಿಧಾನವಾಗಿ ಮಸಾಜ್ ಮಾಡ್ತಾ ಅದನ್ನು ನೀವು ವಾಶ್ ಮಾಡ್ಕೊಳ್ಳಿ. ಮತ್ತು ನೀವು ಯಾವುದೇ ಫೇಸ್ ವಾಶ್ ಹಾಕಿಬಿಟ್ಟು ವಾಶ್ ಮಾಡ್ಕೊಳ್ಳೋ ಅಂಥ ಅಗತ್ಯ ಇರೋದಿಲ್ಲ. ಇದಾದಮೇಲೆ ಐಸ್ ಕ್ಯೂಬ್ ಟ್ರೀಟ್ಮೆಂಟ್ ಒಂದೇ ಹೇಳ್ತೀನಿ. ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಅನ್ಇವನ್ ಸ್ಕಿನ್ ಟೋನ್ನ ಹೋಗಿಸೋದ್ರಲ್ಲಿ. ಸೊ ಇದಕ್ಕೇನು ಮಾಡಬೇಕು, ನಮಗೆ ಬೇಕಾಗಿರೋ ಪದಾರ್ಥಗಳೇನೇನು ಅಂದರೆ ಆಲೂಗೆಡ್ಡೆ ರಸ ಬೇಕು, ಗ್ರೀನ್ ಟೀ ಡಿಕಾಕ್ಷನ್ ಬೇಕು, ಸ್ವಲ್ಪ ಹಾಲು, ಸ್ವಲ್ಪ ಅಂದರೆ ಕಾಯಿಸ್ದೇ ಇರೋವಂಥ ಹಾಲು ಬೇಕು, ಸ್ವಲ್ಪ ನಿಂಬೆಹಣ್ಣು. ನಿಮ್ಮ ಮುಖಕ್ಕೆ ನಿಂಬೆಹಣ್ಣು ಸೂಟ್ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಒಂದು ಚಮಚ ಆಗೋಷ್ಟು ನಿಂಬೆ ರಸ, ಅಥವಾ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ನೀವು ಐಸ್ ಕ್ಯೂಬ್ಸ್ ಮಾಡ್ಕೋಬೇಕು.
2 ಆಲೂಗೆಡ್ಡೆ ತೊಗೊಂಡು ಅದನ್ನು ತುರಿದ್ಬಿಟ್ಟು ಅದರಿಂದ ಜ್ಯೂಸನ್ನ ತೆಗೆದಿಟ್ಕೊಳ್ಳಿ. 1 ಕಪ್ ನೀರಿಗೆ 2 ಚಮಚ ಆಗೋಷ್ಟು ಗ್ರೀನ್ ಟೀಯನ್ನು ಹಾಕಿ ಚೆನ್ನಾಗಿ ಕುದಿಸಿ ಅದರ ಡಿಕಾಕ್ಷನ್ನ ತೆಗೆದಿಟ್ಕೊಳ್ಳಿ. ಅದಾದಮೇಲೆ ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಹಾಲನ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮುಖಕ್ಕೆ ಸೂಟ್ ಆಗುತ್ತೆ ಅನ್ನೋದಾದರೆ ನಿಂಬೆಹಣ್ಣನ್ನು 1 ಚಮಚ ಆಗೋಷ್ಟು ನಿಂಬೆಹಣ್ಣನ್ನು ಹಾಕ್ಬೋದು, ಇಲ್ಲಾಂದರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು. ಇದನ್ನಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಐಸ್ ಟ್ರೇನ ಫಸ್ಟ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿಕೊಂಡು ಅದಕ್ಕೆ ಈ ಮಿಶ್ರಣನ ಹಾಕಿಬಿಟ್ಟು ಐಸ್ ಕ್ಯೂಬ್ಸ್ ಮಾಡಿಬಿಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ದಿನ ರಾತ್ರಿ ನೀವು ಈ ಫೇಸ್ ಪ್ಯಾಕ್ ಹಾಕಿದ ಮೇಲಾದರೂ ಮಾಡ್ಬೋದು, ಅಥವಾ ಹಾಕೋದಕ್ಕಿಂತ ಮುಂಚೆ ಆದ್ರೂ ನೀವು ಐಸ್ ಕ್ಯೂಬ್ಸ್ನ ತೊಗೊಂಡು ಒಂದು ಒಳ್ಳೆ ಕ್ಲೀನಾಗಿರೋ ಬಟ್ಟೆಯಲ್ಲಿ ಇದನ್ನು ಐಸ್ ಕ್ಯೂಬ್ನ ಮಡಚಿ ಮುಖದ ಮೇಲೆ ನೀವು ಅದರಿಂದ ಮಸಾಜ್ ಮಾಡ್ಕೋಬೋದು. ಇದು ತುಂಬ ಎಫೆಕ್ಟಿವ್ ಆಗಿ ನಿಮ್ಮ ಮುಖದ ಮೇಲೆ, ನಿಮ್ಮ ಕಲೆಗಳ ಮೇಲೆ, ನಿಮ್ಮ ಬಂಗಿನ ಮೇಲೆ ಕೆಲಸ ಮಾಡ್ತದೆ. ಯಾಕೆ ಅಂದರೆ ಪೊಟ್ಯಾಟೊ ಜ್ಯೂಸಲ್ಲಿ ಅಂದರೆ ಆಲೂಗೆಡ್ಡೆ ರಸದಲ್ಲಿ ನಮಗೆ ಗೊತ್ತಿದೆ ಒಂದು ಬ್ಲೀಚಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ ಅಂತ. ಮತ್ತು ಈ ಗ್ರೀನ್ ಟೀಯಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ನಮ್ಮ ಮುಖದಲ್ಲಿ ನಮ್ಮ ದೇಹದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕೊರತೆ ಆದಾಗ ಕೂಡ ನಮಗೆ ಬಂಗಿನ ಸಮಸ್ಯೆ ತುಂಬ ಬೇಗ ಬರುತ್ತೆ. ಸೊ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರುತ್ತೆ. ಸೊ ಹಾಲಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ ಅಂತ ಹೇಳಿದ್ದೀನಿ. ಲ್ಯಾಕ್ಟಿಕ್ ಆ್ಯಸಿಡಿಂದ ಅದು ಒಂದು ಎಕ್ಸ್ಫೋಲಿಯೇಟ್ ಥರ ಕೆಲಸ ಮಾಡುತ್ತೆ. ಇನ್ನು ನಿಂಬೆಹಣ್ಣಿನ ರಸ ಒಂದು ಬ್ರೈಟ್ನಿಂಗ್ ಏಜೆಂಟ್ ಥರ ನಿಮಗೆ ಕೆಲಸ ಮಾಡುತ್ತೆ. ಅದು ಒಬ್ಬೊಬ್ಬರಿಗೆ ಸೂಟ್ ಆಗುತ್ತೆ, ಸೂಟ್ ಆಗಲ್ಲ ಅಂದರೆ ದಯವಿಟ್ಟು ನಿಂಬೆಹಣ್ಣನ್ನು ಸ್ಕಿಪ್ ಮಾಡಿಬಿಡಿ. ಹಾಲಿನ ಪ್ರಮಾಣನ ನೀವು ಬೇಕು ಅಂದರೆ ಜಾಸ್ತಿ ಮಾಡ್ಕೋಬಹುದು. ನಾನು ಒಂದು 5-6 ಚಮಚ ಅಂತ ಹೇಳಿದೆ. ನಿಮಗೆ ಬೇಕು ಅಂದರೆ ಒಂದು ಅರ್ಧ ಕಪ್ ಆಗೋಷ್ಟು ಕೂಡ ಮಿಕ್ಸ್ ಮಾಡಿಕೊಂಡು ನೀವು ಇದನ್ನು ಐಸ್ ಕ್ಯೂಬ್ಸ್ ಮಾಡಿ ಇಟ್ಕೋಬೋದು. ದಿನ ರಾತ್ರಿ ಇದರಿಂದ ನಿಮ್ಮ ಮಸಾಜ್ ಮಾಡ್ಕೋಬೇಕು. ಮುಖದ ಮೇಲೆ ಮಸಾಜ್ ಮಾಡಿಕೊಂಡು ನೀವು ಫೇಸ್ ಪ್ಯಾಕ್ ಹಾಕೋದಕ್ಕೆ ಮುಂಚೆನಾದರೂ ಮಾಡ್ಕೋಬೋದು, ಅಥವಾ ಫೇಸ್ ಪ್ಯಾಕ್ ಹಾಕಿದ ನಂತರ ಬೇಕಿದ್ರೂ ಇದನ್ನು ಮಾಡಿಕೊಂಡು ಸ್ವಲ್ಪ ಹೊತ್ತಿನ ಕಾಲ ನಿಮ್ಮ ಮುಖದ ಮೇಲೆ ಇದು ಡ್ರೈ ಆಗೋದಕ್ಕೆ ಬಿಟ್ಬಿಡಿ. ಡ್ರೈ ಆದಮೇಲೆ ಖಾಲಿ ನೀರಲ್ಲಿ ಫ್ರೆಶ್ ವಾಟ್ರಲ್ಲಿ ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ನೀವು ನೆಕ್ಸ್ಟು ಒಂದು ಕ್ರೀಮ್ ಹೇಳ್ತೀನಿ, ಅದನ್ನು ಮಾಡ್ಕೋಬೇಕು. ಆದರೆ ಕ್ರೀಮ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಯ್ಯೋ ಇಷ್ಟೆಲ್ಲ ಹೇಳ್ತಾರೆ, ಇದನ್ನೆಲ್ಲ ಯಾವನು ಮಾಡ್ತಾನೆ ಅನ್ನೋದಕ್ಕೆ ಅಷ್ಟೊಂದು ಅನಿಸಿದ್ರೆ ನೀವು ಒಂದು ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕಾಗಬಹುದು. ದುಡ್ಡು ಖರ್ಚು ಮಾಡಿದ್ರೆ ನಿಮಗೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ಗಳು ಸಿಗುತ್ತೆ. ನೀವು ಡಾಕ್ಟರ್ ಹತ್ರ ಹೋಗಿ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ನೀವು ಬೇಕಿದ್ರೆ ಟ್ರೀಟ್ಮೆಂಟ್ಗಳನ್ನ ತೊಗೋಬೋದು. ಇಲ್ಲ ನಾನು ಮನೇಲೇ ಮಾಡ್ಕೋತೀನಿ ಅಂದರೆ ನಾನು ಇವಾಗ ಏನು ಹೇಳ್ತಾ ಇದ್ದೀನೋ ಇದನ್ನು ಡೆಡಿಕೇಟೆಡ್ ಆಗಿ ಕನ್ಸಿಸ್ಟೆಂಟಾಗಿ 21 ದಿನಾನ ಫಾಲೋ ಮಾಡಲೇಬೇಕು. ಅಷ್ಟರಲ್ಲಿ ನಿಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ನಿಮ್ಗೆ ಅದಾದಮೇಲೆ ಕಂಟಿನ್ಯೂ ಮಾಡಬೇಕು ಅನಿಸಿದ್ರೆ ಮಾಡಿ, ಇಲ್ಲ ಅಂತಂದರೆ ನಿಮ್ಮ ಇಷ್ಟ. ಸೊ ನಾನು ಹೇಳಿರೋ ಹಾಗೆ ಕೆಲವೊಂದು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಅದಾದಮೇಲೆ ನಾನು ಹೇಳ್ತಾ ಇರೋ ಈ ಸ್ಟೆಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನನಗನ್ಸೋ ಮಟ್ಟಕ್ಕೆ ಡೆಫಿನೆಟಾಗಿ ನಿಮಗೆ ಮುಖದ ಮೇಲೆ ಒಂದು ಗ್ಲೋ ಬರುತ್ತೆ. ನಿಮ್ಮ ಅನ್ಇವನ್ ಸ್ಕಿನ್ ಟೋನ್, ಪಿಗ್ಮೆಂಟೇಷನ್, ಮೆಲಸ್ಮಾ ಎಲ್ಲ ಕಡಿಮೆ ಆಗ್ತದೆ. ಫಸ್ಟು ಹಾಲಲ್ಲಿ ಕ್ಲೆನ್ಸಿಂಗ್ ಮಾಡ್ಕೋಬೇಕು, ಆಮೇಲೆ ಐಸ್ ಥೆರಪಿ ಮಾಡ್ಕೊಳ್ಳಿ, ಐಸ್ ಟ್ರೀಟ್ಮೆಂಟು. ಅದಾದಮೇಲೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಮುಖ ತೊಳೆದು ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡುವಂಥ ಒಂದು ಹೋಮ್ ಮೇಡ್ ಕ್ರೀಮ್ನ ಅಪ್ಲೈ ಮಾಡಿಬಿಟ್ಟು ಮಲಗಿಬಿಡಿ. ಸೊ ಇದನ್ನು ಮಾಡೋದ್ರಿಂದ ಬರೀ ಇದಷ್ಟೇ ಅಂತಲ್ಲ, ನಿಮಗೆ ಪೋರ್ಸ್ ತುಂಬ ದೊಡ್ಡ ಪೋರ್ಸ್ ಇದ್ದರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆ್ಯಕ್ನೆ, ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಇದ್ದರೆ ಅದು ಕಡಿಮೆ ಆಗ್ತಾ ಬರುತ್ತೆ. ಜೊತೆಯಲ್ಲಿ ನಿಮ್ಮ ಮುಖದಲ್ಲಿ ಒಂದು ಗ್ಲೋ ಬರುತ್ತೆ. ಸೊ ಓವರಾಲ್ ಆಗಿ ನಿಮ್ಮ ಸ್ಕಿನ್ ಹೆಲ್ತ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗೋವಂಥ ಒಂದು ರೂಟೀನ್ ಇದು. ಸೊ ಫಾಲೋ ಮಾಡ್ತೀರಾ ಅಂತ ಅಂದ್ಕೊತೀನಿ. ಫಾಲೋ ಮಾಡಿದ್ಮೇಲೆ ನಿಮ್ಮ ರಿಸಲ್ಟ್ನ ನನ್ನ ಜೊತೆ ಶೇರ್ ಮಾಡಿ. ಸೊ ಈ ವಿಡಿಯೋಗೆ ಇಷ್ಟೇ. ಸೊ ನೋ ಮ್ಯಾಟರ್ ವಾಟ್, ಲವ್ ಯುವರ್ ಸ್ಕಿನ್, ಲವ್ ಯುವರ್ ಸೆಲ್ಫ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ಕಾರ.